ನನಗೆ ಜೀವ ಕೊಡೋದ್ರಿಂದ ಹಿಡಿದು ನನ್ನನ್ನು ಜವಾಬ್ದಾರಿಯುತವಾಗಿ ಸಾಕಿ ನನ್ನ ಡಬಲ್ ಡಿಗ್ರಿ ಮಾಡಿಸಿದ್ರು ನನ್ನ ತಾಯಿ. ಎಲ್ಲರೂ ನನಗೆ ಆಪೋಸಿಟಾಗಿ ನಿಂತು ಅವಳನ್ನ ಓದಿಸ್ಬೇಡ ಅಂತ ಹೇಳಿದ್ರು ಕೂಡ ನಮ್ಮ ಫ್ಯಾಮಿಲಿಗೆಲ್ಲ ಆಪೋಸಿಟಾಗಿ ನನ್ನನ್ನು ಅಷ್ಟು ಚೆನ್ನಾಗಿ ಇಂಡಿಪೆಂಡೆಂಟಾಗಿ ಮಾಡಿದ್ರು. ಮದುವೆ ಆಗಿ ಸ್ವಲ್ಪ ವರ್ಷಕ್ಕೇ ಕಷ್ಟ ಅಂತ ಹೇಳಿ ನಾನು ನನ್ನ ಗಂಡ ಬಂದು ನಿಂತಾಗ ನನ್ನ ತಾಯಿ 25 ವರ್ಷನೇ ನಿನ್ನನ್ನು ಸಾಕಿದ್ದೀನಮ್ಮ, ಇದಕ್ಕೆ ಮೇಲೆ ನಾನು ಸಾಕಲ್ವಾ, ನನ್ನ ಜೀವನ ಇರೋವರೆಗೂ ನಿನಗೆ ಆಸರೆಯಾಗಿ ನಾನು ಇರ್ತೀನಿ ಅಂತ ಹೇಳಿದ್ರಲ್ಲ, ಆ ಮಾತುಗಳನ್ನ ನನ್ನ ಜೀವನಕ್ಕೂ ಮರೆಯೋದಿಲ್ಲ. ನನಗೆ ಜೀವನದಲ್ಲಿ ಕೆಟ್ಟ ಸಮಯ ಬಂದಾಗ, ನಾನು ಕೆಟ್ಟ ನಿರ್ಧಾರ ತಗೋಬೇಕು ಅಂತ ಅಂದ್ಕೊಂಡಾಗ ನನ್ನ ತಾಯಿ ಒಬ್ಬರೇ ನನ್ನ ಕಣ್ಮುಂದೆ ಬಂದಿದ್ದು. ಅಕಸ್ಮಾತ್ ನನ್ನ ಏನಾದರೂ ಮಾಡ್ಕೊಂಬಿಟ್ರೆ ನನ್ನ ತಾಯಿ ಒಬ್ಬಂಟಿ ಆಗ್ಬಿಡ್ತಾರಲ್ವ, ಅವ್ರ ಜೀವನೇ ಮತ್ತು ಜೀವನನೇ ಸವಸಿ ನನ್ನನ್ನು ಸಾಕಿದ್ದಾರೆ. ಸೊ ನಾನು ಅವ್ರಿಗೋಸ್ಕರ ಮಾತ್ರನೇ ಬದುಕಬೇಕು ಅಂತ ನಾನು ಬದುಕುಳ್ದೆ. ಬಟ್ ನಾನು ಅವತ್ತು ತಗೊಂಡಿದ್ದ ನಿರ್ಧಾರ ಸರಿ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಬಂದಿರೋ ಅಂಥ ಕಷ್ಟಗಳು ನನ್ನ ತಾಯಿ ಪಟ್ಟಿರೋ ಅಂಥ ಕಷ್ಟದ ಮುದ್ದೆ ಏನಂದರೆ ಏನೂ ಇಲ್ಲ. ನನ್ನ ತಾಯಿ ಅಷ್ಟು ಸ್ಟ್ರಾಂಗಾಗಿದ್ದು ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ದಾರೆ, ಎದುರಿಸಿದ್ದಾರೆ. ಅವ್ರು ಬೆಳೆಸಿದಂಥ ಮಗಳು ನಾನು. ತಪ್ಪಿನ ದಾರಿ ಹಿಡಿದ್ರೆ ನನ್ನ ಜೀವನ ನಾನು ಕಳ್ಕೊಂಡ್ರೆ ಸೊ ಅವ್ರಿಗೆ ನಾನು ಮಾಡೋ ಅಂಥ ಅವಮಾನ ಅಂತ ಹೇಳಿ ಬೌನ್ಸ್ ಬ್ಯಾಕ್ ಆಗಿ ನಾನು ಇವತ್ತು ಇಷ್ಟು ಸ್ಟ್ರಾಂಗಾಗಿ ನಿಂತಿದ್ದೀನಿ ಅಂತ ಹೇಳಿದ್ರೆ ನನ್ನ ತಾಯಿನೇ ನನಗೆ ರೋಲ್ ಮಾಡೆಲ್ಲು. ಅವರೇ ನನಗೊಂದು ದೊಡ್ಡ ಶಕ್ತಿ. ಎಲ್ಲರಿಗೂ ಅಷ್ಟೇ ಒಂದು ದೊಡ್ಡ ಫ್ಯಾಮಿಲಿ ಇರುತ್ತೆ, ಅಥವಾ ತಂದೆ, ಅಣ್ಣ, ತಮ್ಮ ಎಲ್ಲರೂ ಸಹಾಯಕ್ಕೆ ನಿಂತಿರ್ತಾರೆ. ಬಟ್ ನನಗೆ ಒಂದೇ ಒಂದು ಪವರ್ ಅಂತ ಹೇಳಿದ್ರೆ ನನ್ನ ತಾಯಿ. ಅವರ ಆಶೀರ್ವಾದ ಇದ್ದರೆ ಏನೇನು ಬೇಕಾದರೂ ನಾನು ಜಯಿಸ್ತೀನಿ. ಇನ್ನೊಂದು ಜನ್ಮ ಪಡ್ಕೊಂಡು ಬಂದ್ರೂ ಈ ಋಣನ ನಾನು ತೀರ್ಸೋದಕ್ಕಾಗಲ್ಲ. ಥ್ಯಾಂಕ್ ಯು ಅಮ್ಮ.